ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಪ್ರಾಬ್ಲಮ್ಸ್ ಆನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ಅದು ಡಾಕ್ಟರ್ ಪ್ರೊಫೆಷನಿಂದ ಯಾವ ರೀತಿಯಾದ ಪ್ರಾಬ್ಲಮ್ ಬಂದು ನಮಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಪ್ರೊಫೆಷನ್ನಲ್ಲಿ ಒಂದು ಪ್ರಾಬ್ಲಮ್ಸನ್ನು ಕೊಟ್ಟಾಗ ಯಾವ ರೀತಿ ಪ್ರಾಬ್ಲಮ್ಸನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ವೇರಿಯಸ್ ಸ್ಟ್ರೀಮ್ಸ್ ಇದೆ. ಅದು ಡಾಕ್ಟರ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಆಡಿಟರ್ ಆಗಿರ್ಬೋದು, ಆ್ಯಂಡ್ ಲಾಯರ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಸ್ಟ್ರೀಮ್ಸಲ್ಲಿ ಪ್ರೊಫೆಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇದೆ. ಫಸ್ಟು ಡಾಕ್ಟರ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಫ್ರಮ್ ದ ಫಾಲೋಯಿಂಗ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ದ ಮೆಡಿಕಲ್ ಡಾಕ್ಟರ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸಿಂಗ್ ಇಯರ್ 2022 to 23 ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸಿಪ್ಟ್ಸ್ ಕೊಟ್ಟಿದ್ದಾರೆ, ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಫಾರ್ಮೆಟ್ ಏನು ಅಂತಂದರೆ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಮೈನಸ್ ಪ್ರೊಫೆಷ್ನಲ್ ಪೇಮೆಂಟ್ಸನ್ನು ಮಾಡಿದಾಗ ನಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಂದು ಸಿಗ್ತಾ ಹೋಗುತ್ತೆ. ರೆಸಿಪ್ಟ್ಸಲ್ಲಿ ನಾವು ಇವಾಗ ಬಿಸ್ನೆಸ್ಸಲ್ಲಿ ಮಾಡಿದಾಗ ಪರ್ಸ್ನಲ್ ಇನ್ಕಮ್ಸನ್ನು ನಾವು ತೊಗೊಂಡಿದ್ವಿ ಆ್ಯಂಡ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸನ್ನು ಡಿಡಕ್ಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಪ್ರೊಫೆಷ್ನಲ್ ಏನು ಮಾಡ್ತೀವಿ ಅಂತಂದರೆ ರೆಸಿಪ್ಟ್ಸ್ ಯಾವುದೆಲ್ಲ ಇದೆ ಅದನ್ನು ಆ್ಯಡ್ ಮಾಡ್ತೀವಿ, ಪೇಮೆಂಟ್ಸ್ ಯಾವುದೆಲ್ಲ ಇದೆ ಅದನ್ನು ಮೈನಸ್ ಮಾಡ್ತೀವಿ. ಇಲ್ಲಿ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಯಾವುದೆಲ್ಲ ಇದೆ ಅನ್ನೋದನ್ನು ನೋಡೋಣ. ವಿಸಿಟಿಂಗ್ ಫೀಸ್ ಬಂದು ಪ್ರೊಫೆಷ್ನಲ್, ಕನ್ಸಲ್ಟೇಷನ್ ಫೀಸ್ ಆ್ಯಂಡ್ ಆಪರೇಷನ್ ಥಿಯೇಟರ್ ರೆಂಟ್ ಆ್ಯಂಡ್ ಸೇಲ್ ಆಫ್ ಮೆಡಿಸನ್, ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಟಾಟಾ ಕಂಪನಿ, ಇದು ಬಂದು ಪ್ರೊಫೆಷ್ನಲ್ ರೆಸಿಪ್ಟ್ ಅಲ್ಲ, ಅದರಿಂದ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಕೂಡ ಪ್ರೊಫೆಷ್ನಲ್ ರೆಸಿಪ್ಟ್ ಅಲ್ಲ, ಅದರಿಂದ ನಾವು ಇದನ್ನು ಇಗ್ನೋರ್ ಮಾಡ್ತೀವಿ. ಗಿಫ್ಟ್ ಫ್ರಮ್ ಪೇಷಂಟ್ಸ್ನ ತಗೊಳ್ತೀವಿ. ಆ್ಯಂಡ್ ಇಲ್ಲಿ ಪೇಮೆಂಟ್ ಸೈಡ್ಗೆ ಬಂದರೆ ಆಫೀಸ್ ರೆಂಟ್ ಅವನು ಏನೆಲ್ಲ ಪೇ ಮಾಡಿರ್ತಾರೆ, ಒಬ್ಬ ಡಾಕ್ಟರ್ ಬಂದು ಏನೆಲ್ಲ ಪೇ ಮಾಡಿರ್ತಾರೆ ಆ ಆಫೀಸ್ ರೆಂಟನ್ನು ತಗೋತೀವಿ. ಆ್ಯಂಡ್ ಸ್ಯಾಲ್ರಿ ಟು ಸ್ಟಾಫ್, ಡೊನೇಷನ್ನ ಇಗ್ನೋರ್ ಮಾಡ್ತೀವಿ, ಅದನ್ನು ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಕಾರ್ ಎಕ್ಸ್ಪೆನ್ಸಸ್ ಇಲ್ಲಿ 25% ಬಂದು ಪರ್ಸ್ನಲ್ ಯೂಸ್ಗೆ ತಗೊಂಡಿದ್ದಾರೆ. ನಾವಿಲ್ಲಿ ಪ್ರೊಫೆಷನ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 100%ಅಲ್ಲಿ 25%ಅನ್ನು ಮೈನಸ್ ಮಾಡಿದ್ರೆ 75% ಬಂದು ಪ್ರೊಫೆಷ್ನಲ್ ಯೂಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ಡ್, ಅದು ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟರು ಕೊಟ್ಟಿಲ್ಲ ಅಂತಂದರೂ ಯಾವುದಾದ್ರೂ ಎಕ್ವಿಪ್ಮೆಂಟ್ಸ್ ಬಂದು ಪರ್ಚೇಸ್ ಮಾಡಿದರೆ, ಒಬ್ಬ ಡಾಕ್ಟರ್ ಬಂದು ಏನಾದರೂ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದರೆ ಅದಕ್ಕೆ ನಾವು 15% ಡಿಪ್ರಿಸಿಯೇಷನ್ ಕೊಡ್ತೀವಿ. ಇಫ್ ಇನ್ ಕೇಸ್ ಕ್ವೆಶನಲ್ಲಿ ಡಿಪ್ರಿಸಿಯೇಷನ್ ಮೆನ್ಷನ್ ಮಾಡಿಲ್ಲ ಅಂತಂದರೆ 15% ಕೊಡ್ತೀವಿ. ಕ್ವೆಶನಲ್ಲಿ ಏನಾದರೂ ಡಿಪ್ರಿಸಿಯೇಷನ್ ಮೆನ್ಷನ್ ಮಾಡಿದರೆ ನಾವು ಆ ಒಂದು ಅಮೌಂಟನ್ನು ತಗೋತೀವಿ. ಆ್ಯಂಡ್ LIC ಪ್ರೀಮಿಯಮ್ನ ಇಗ್ನೋರ್ ಮಾಡ್ತೀವಿ. ಕಾಂಟ್ರಿಬ್ಯೂಷನ್ ಟು PPF ಕೂಡ ಇಗ್ನೋರ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸನ್ನು ಕನ್ಸಿಡರ್ ಮಾಡ್ತೀವಿ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಡಾಕ್ಟರ್, ಇಲ್ಲಿ ಪ್ರೊಫೆಷ್ನಲ್ ರೆಸಿಪ್ಟ್ಸನ್ನು ಆ್ಯಡ್ ಮಾಡ್ತೀವಿ. ವಿಸಿಟಿಂಗ್ ಫೀಸನ್ನು ಬರ್ಕೋತೀವಿ, ಅದು 50,000. ಆ್ಯಂಡ್ ಕನ್ಸಲ್ಟೇಷನ್ ಫೀಸನ್ನು ಬರ್ಕೋತೀವಿ, ಅದು 50,000. ನೆಕ್ಸ್ಟ್ ಆಪರೇಷನ್ ಥಿಯೇಟರ್ ರೆಂಟ್ ಏನಿದೆ ಅದನ್ನು ಬರ್ಕೋತೀವಿ, ಅದು 1 lakh ಕೊಟ್ಟಿದ್ದಾರೆ, ಆ 1 lakhನ್ನು ನಾವಿಲ್ಲಿ ಬರ್ಕೋತೀವಿ. ಆ್ಯಂಡ್ ಸೇಲ್ ಆಫ್ ಮೆಡಿಸನ್ ಅದು ಬಂದು 40,000 ಇದೆ, ಅದನ್ನು ಇಲ್ಲಿ ಬರ್ಕೋತೀವಿ. ಗಿಫ್ಟ್ ಫ್ರಮ್ ಪೇಷಂಟ್ ಬಂದು 70,000 ಇದೆ, ಅದನ್ನು ಇಲ್ಲಿ ಬರ್ಕೊಂಡು ಆ್ಯಡ್ ಮಾಡ್ಕೋತೀವಿ. ಇದು ಬಂದು ಟೋಟಲ್ ರೆಸಿಪ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೊಫೆಷ್ನಲ್ ಪೇಮೆಂಟ್ಸಲ್ಲಿ ನಾವು ನೋಡೋದಾದರೆ ಆಫೀಸ್ ರೆಂಟ್ ನಮಗೆ ಫಸ್ಟ್ ಇದೆ. ಈ ಆಫೀಸ್ ರೆಂಟನ್ನು 1,20,000 ಬರ್ಕೋತೀವಿ. ನೆಕ್ಸ್ಟ್ ಸ್ಯಾಲ್ರಿ ಟು ಸ್ಟಾಫ್ ಬಂದು 44,000 ಇದೆ, ಆ 44,000ಅನ್ನು ಬರ್ಕೋತೀವಿ. ಕಾರ್ ಎಕ್ಸ್ಪೆನ್ಸಸ್ ಬಂದು ಅವ್ರು ಏನು ಹೇಳಿದ್ದಾರೆ 25% ಬಂದು ಪರ್ಸ್ನಲ್ ಯೂಸ್ಗೆ ತಗೊಂಡಿದ್ದಾರೆ ಅಂತ, ಅದರಿಂದ ಈ 40,000 ಇಂಟು 75% ಮಾಡ್ಕೋತೀವಿ. ಪ್ರೊಫೆಷ್ನಲ್ಗೆ 75% ಬಂದು ಯೂಸ್ ಮಾಡಿದ್ದಾರೆ, ಅದರಿಂದ ಈ 30,000 ನಾವು ಬರಿತೀವಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ಡ್, ಅದು 25,000 ಕೊಟ್ಟಿದ್ದಾರೆ. 25,000ಗೆ ಇಲ್ಲಿ ನೋಟ್ ನೋಡಿ, ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಆರ್ ಎನಿ ಅದರ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ಡ್ ವಿ ಶುಡ್ ಗಿವ್ ಡಿಪ್ರಿಸಿಯೇಷನ್. ಇಫ್ ದ ಡಿಪ್ರಿಸಿಯೇಷನ್ ರೇಟ್ ಈಸ್ ನಾಟ್ ಗಿವನ್ ವಿ ಶುಡ್ ಟೇಕ್ 15% ರೇಟ್. ಇಲ್ಲಿ ನಮಗೆ ಕ್ವಶನಲ್ಲಿ ಎಲ್ಲೂ ಡಿಪ್ರಿಸಿಯೇಷನ್ ರೇಟ್ ಬಂದು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಅದರಿಂದ ನಾವು 15% ಬಂದು ತಗೋತೀವಿ. ಯಾವುದಾದ್ರು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಆಗಿದ್ದರೆ ಅದಕ್ಕೆ 15% ರೇಟನ್ನು ಕೊಡಬೇಕು. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟರು ಕೊಟ್ಟಿಲ್ಲ ಅಂತಂದರೂ ಈ ಒಂದು ಡಿಪ್ರಿಸಿಯೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಅದು
25,000 ಮೇಲೆ 15% ಮಾಡಿದಾಗ ನಮಗೆ 3,750 ಬರುತ್ತೆ. ನೆಕ್ಸ್ಟ್ ಬಂದು ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್, ಅದು 10,000 ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಬರ್ಕೋತೀವಿ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಒಂದು ಆನ್ಸರ್ ಬರುತ್ತೆ. ಆ ಆನ್ಸರಿಂದ ಈ ಆನ್ಸರಿಂದ ಬಂದಿರುವಂತಹ ಆನ್ಸರನ್ನು ಮೈನಸ್ ಮಾಡಿದ್ರೆ ನಮಗೆ ಇಷ್ಟು ಬಂದು ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನೋಡೋಣ. ಇನ್ನೊಂದು ಕ್ವೆಶನಲ್ಲಿ ಜಸ್ಟ್ ಯಾವುದ್ಯಾವುದೆಲ್ಲ ಐಟಮ್ಸ್ ತಗೋಬೇಕು, ಯಾವುದ್ಯಾವುದೆಲ್ಲ ಇಗ್ನೋರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ನೀವು ಟ್ರೈ ಮಾಡಿ. ಆ್ಯಂಡ್ ಡಾಕ್ಟರ್ ಪ್ರತಾಪ್ ಈಸ್ ಎ ಪ್ರಾಕ್ಟೀಷನರ್ ಪ್ರಾಬ್ಲಮ್ ಹೂ ರನ್ಸ್ ಹಿಸ್ ಕ್ಲಿನಿಕ್ ಗಿವ್ಸ್ ಯು ದ ಫಾಲೋಯಿಂಗ್ ಡೇಟಾ. ರೆಸಿಪ್ಟ್ಸ್ ಕೊಟ್ಟಿದ್ದಾರೆ, ಪೇಮೆಂಟ್ ಕೊಟ್ಟಿದ್ದಾರೆ. ಗಿಫ್ಟ್ ಫ್ರಮ್ ಪೇಷಂಟ್ ಕನ್ಸಿಡರ್ ಮಾಡ್ತೀವಿ. ವಿಸಿಟಿಂಗ್ ಫೀ ಫಾರ್ ವೇರಿಯಸ್ ಹಾಸ್ಪಿಟಲ್ಸ್ ತಗೋತೀವಿ. ಕನ್ಸಲ್ಟೇಷನ್ ಚಾರ್ಜಸನ್ನು ತಗೋತೀವಿ. ಆಪ್ರೇಷನ್ ಚಾರ್ಜಸನ್ನು ತಗೋತೀವಿ. ಡಿವಿಡೆಂಡ್ ರಿಸಿಪ್ಟ್ ತಗೊಳ್ಳಲ್ಲ. ಆ್ಯಂಡ್ ಲಾಟ್ರಿ ಇನ್ಕಮ್ ಆಲ್ಸೋ ತಗೊಳ್ಳಲ್ಲ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಬಂದರೆ ರೆಂಟ್ ಆಫ್ ಕ್ಲಿನಿಕ್ ತಗೋತೀವಿ. ಮೆಡಿಸಿನ್ ಪರ್ಚೇಸ್ಡ್ ತಗೋತೀವಿ. ಮೆಡಿಸಿನ್ ಪರ್ಚೇಸ್ಗೆ ನಾವು ಡಿಪ್ರಿಸಿಯೇಷನ್ ಕೊಡಲ್ಲ. ಎಕ್ವಿಪ್ಮೆಂಟ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೇ ಡಿಪ್ರಿಸಿಯೇಷನ್ ಕೊಡುವಂಥದ್ದು. ಆಪ್ರೇಷನ್ ಥಿಯೇಟರ್ ರೆಂಟ್ ಪೇಡ್, ಅದನ್ನು ತಗೋತೀವಿ. ಆ್ಯಂಡ್ ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್, ಇದಕ್ಕೂ ಕೂಡ ಅಷ್ಟೇ. ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಬುಕ್ ಪಬ್ಲಿಷ್ ಮಾಡಿದರೆ ಅದಕ್ಕೆ ನಾವು 40% ಡಿಪ್ರಿಸಿಯೇಷನನ್ನು ಕೊಡಬೇಕು. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಹೇಳಿಲ್ಲ ಅಂತಂದರೂ ನಾವು 40% ಡಿಪ್ರಿಸಿಯೇಷನ್ ಬಂದು ಕೊಡಬೇಕು. ಅದು ಯಾವುದು ಈ 5,000 ಅಮೌಂಟ್ ಮೇಲೆ 40% ಡಿಪ್ರಿಸಿಯೇಷನ್ ಕೊಡ್ತೀವಿ. ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಅದನ್ನು ಕನ್ಸಿಡರ್ ಮಾಡಬೇಕು. ಪರ್ಚೇಸ್ ಆಫ್ ಟೆಲಿವಿಷನ್ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಬಂದು ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಇಲ್ಲಿ ಪ್ರೊಫೆಷ್ನಲ್ ರೆಸಿಪ್ಟ್ಸ್, ಗಿಫ್ಟ್ ಫ್ರಮ್ ಪೇಷಂಟ್ ಬರ್ಕೊಂಡಿದ್ದೀವಿ. ವಿಸಿಟಿಂಗ್ ಫಾರ್ ವೇರಿಯಸ್ ಹಾಸ್ಪಿಟಲ್ಸ್ ಬರ್ಕೊಂಡಿದ್ದೀವಿ. ಕನ್ಸಲ್ಟೇಷನ್ ಚಾರ್ಜಸ್ ಆ್ಯಂಡ್ ಆಪ್ರೇಷನ್ ಚಾರ್ಜಸನ್ನು ಬರ್ಕೊಂಡಿದ್ದೀವಿ. ಇದನ್ನು ಆ್ಯಡ್ ಮಾಡಿ ನಾವಿಲ್ಲಿ ಟೋಟಲ್ ರೆಸಿಪ್ಟ್ಸ್ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ರೊಫೆಷ್ನಲ್ ಪೇಮೆಂಟ್ಸಲ್ಲಿ ರೆಂಟ್ ಆಫ್ ಕ್ಲಿನಿಕ್ ಬಂದು 15,000, ಮೆಡಿಸಿನ್ ಪರ್ಚೇಸ್ಡ್ ಬರ್ಕೊಂಡಿದ್ದೀವಿ. ಆಪ್ರೇಷನ್ ಥಿಯೇಟರ್ ರೆಂಟ್ ಪೇಯ್ಡ್ ಬರ್ಕೊಂಡಿದ್ದೀವಿ. ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ಗೆ 40% ಡಿಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಈ 5,000 ಮೇಲೆ ಅದು 2,000 ಬಂದಿದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಚಾರ್ಜಸ್ ಮೇಲೆ 5,000, ಅದು ಕ್ವೆಶ್ನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 5,000, ಅದನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 47,000 ಬರುತ್ತೆ. ಈ 1,30,000ಇಂದ 47,000ಅನ್ನು ಆ್ಯಡ್ ಮಾಡಿದ್ರೆ 83,000 ಬಂದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಈ ಕ್ವೆಶನ್ ನೋಡೋಣ. ಮಿಸ್ಟರ್ ಶೇಖ್ ಈಸ್ ದ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. He keeps his books on cash basis and his summarized cash account for the year ended 31st March 2022 is as follows. Particulars ಅಂದರೆ ಈ ಕಡೆ ಬಂದು ರೆಸಿಪ್ಟ್ಸ್, ಈ ಕಡೆ ಬಂದು ಪೇಮೆಂಟ್ಸ್. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳಲ್ಲ. ಲೋನ್ ಫ್ರಮ್ ಬ್ಯಾಂಕ್ ಕೂಡ ತಗೊಳ್ಳಲ್ಲ. ಸೇಲ್ ಆಫ್ ಮೆಡಿಸಿನ್ಸ್ ತಗೋತೀವಿ. ಕನ್ಸಲ್ಟೇಷನ್ ಫೀ, ವಿಸಿಟಿಂಗ್ ಫೀ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ತಗೊಳ್ಳಲ್ಲ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೊಳ್ಳಲ್ಲ. ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ ಅದನ್ನು ಕೂಡ ತಗೊಳ್ಳಲ್ಲ. ಗಿಫ್ಟ್ ಫ್ರಮ್ ಪೇಷಂಟ್ ಇದ್ದರೆ ತಗೋತೀವಿ. ನೆಕ್ಸ್ಟ್ ಈ ಕಡೆ ನೋಡಿ, ಕಾಸ್ಟ್ ಆಫ್ ಮೆಡಿಸಿನ್ಸನ್ನು ತಗೋಬೇಕು. ಜನರಲ್ ಎಕ್ಸ್ಪೆನ್ಸಸನ್ನು ತಗೋಬೇಕು. ಮೋಟರ್ ಕಾರ್ ಎಕ್ಸ್ಪೆನ್ಸಸನ್ನು ತಗೋಬೇಕು. ಸ್ಯಾಲ್ರೀಸ್ ತಗೋಬೇಕು. ರೆಂಟ್ ಆಫ್ ಡಿಸ್ಪೆನ್ಸರಿ ತಗೋತೀವಿ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಕೂಡ ತಗೋತೀವಿ. ಪರ್ಸ್ನಲ್ ಎಕ್ಸ್ಪೆನ್ಸಸ್ ತಗೊಳ್ಳಲ್ಲ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತಗೊಳ್ಳಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್ ತಗೋತೀವಿ. ಇನ್ಶೂರೆನ್ಸ್ ಪ್ರೀಮಿಯಮ್ ಬಂದು ಕಾರ್ದು ಮಾತ್ರ ತಗೋತೀವಿ, ಹೌಸ್ ಪ್ರಾಪರ್ಟಿದು ತಗೊಳ್ಳಲ್ಲ. ಲೋಕಲ್ ಟ್ಯಾಕ್ಸಸ್ ತಗೊಳ್ಳಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ತಗೊಳ್ಳಲ್ಲ. ಚಾರಿಟಿ ಬಂದು ತಗೊಳ್ಳಲ್ಲ. ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೆಲವೊಂದು ಐಟಮ್ಸನ್ನು ಕೊಟ್ಟಿದ್ದಾರೆ. ಹಾಫ್ ಆಫ್ ದ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಇಸ್ ಪರ್ಸ್ನಲ್ ಯೂಸ್. ಹಾಫ್ ಅಂದರೆ ಇವಾಗ 100%ಅಲ್ಲಿ ಹಾಫ್ ಅಂದರೆ 50%. ಮಿಕ್ಕಿರೋ 50% ಬಂದು ಪ್ರೊಫೆಷ್ನಲ್ ಯೂಸ್ಗೆ ತಗೋತೀವಿ. ಆಗ ನಾವೇನು ಮಾಡಬೇಕು, ಇಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಲ್ವಾ, ಈ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸಲ್ಲಿ 50%ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕನ್ಸಲ್ಟೇಷನ್ ಫೀ ಇನ್ಕ್ಲೂಡ್ ಎ ರೆಸಿಪ್ಟ್ ಆಫ್ 6,000 ಆ್ಯಸ್ ಅಡ್ವಾನ್ಸ್ ಫಾರ್ ಅಟೆಂಡಿಂಗ್ ಎ ಮೆಡಿಕಲ್ ಕ್ಯಾಂಪ್ ಇನ್ ಏಪ್ರಿಲ್ 2021. ಈ ರೀತಿಯಾದ ಅಡ್ಜಸ್ಟ್ಮೆಂಟ್ಸನ್ನು ನಮಗೆ ಕ್ವೆಶ್ನಲ್ಲಿ ಕೊಡುವಂಥದ್ದು ಜಾಸ್ತಿ. ಇಲ್ಲಿ ನೋಡಿ, ಕನ್ಸಲ್ಟೇಷನ್ ಫೀಯಲ್ಲಿ 6,000 ಆಲ್ರೆಡಿ ಇನ್ಕ್ಲೂಡ್ ಮಾಡಿದಾರಂತೆ. ಅದರಿಂದ ನಾವು ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಅದನ್ನು ಹಂಗೆ ಬಿಟ್ಬಿಡಬೇಕು. ಆಲ್ರೆಡಿ ಇನ್ಕ್ಲೂಡ್ ಆಗಿರೋದನ್ನ ನಾವೇನು ಅಡ್ಜಸ್ಟ್ಮೆಂಟ್ಸನ್ನು ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ದ WDV ಆಫ್ motor car on 1/4/2021 is 12,720.
ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ 15%. ಇವಾಗ ಮೋಟರ್ ಕಾರ್ ಬಂದು 50% ಯೂಸ್ ಮಾಡಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, 12,720 ಇಂಟು 50% ಮಾಡ್ತೀರಾ. ಆವಾಗ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಮೇಲೆ 15% ಡಿಪ್ರಿಸಿಯೇಷನನ್ನು ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಲೋನ್ ಫ್ರಮ್ ಬ್ಯಾಂಕ್ ಅಟ್ 2% ಇಂಟ್ರೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಫಸ್ಟು ಪ್ರೊಫೆಷನಲ್ ರೆಸಿಪ್ಟ್ಸನ್ನು ತಗೋಬೇಕು. ಸೇಲ್ ಆಫ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಕನ್ಸಲ್ಟೇಷನ್ ಫೀ ತೊಗೊಂಡಿದ್ದೀವಿ, ವಿಸಿಟಿಂಗ್ ಫೀ ತೊಗೊಂಡಿದ್ದೀವಿ, ಗಿಫ್ಟ್ ಫ್ರಮ್ ಪೇಷಂಟ್ಸ್ ತೊಗೊಂಡಿದ್ದೀವಿ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ 47,500 ಬರುತ್ತೆ. ನೆಕ್ಸ್ಟ್ ಪ್ರೊಫೆಷ್ನಲ್ ಪೇಮೆಂಟ್ಸನ್ನು ತಗೋಬೇಕು. ಕಾಸ್ಟ್ ಆಫ್ ಮಷಿನ್ಸ್, ಜನರಲ್ ಎಕ್ಸ್ಪೆನ್ಸಸ್. ಮೋಟರ್ ಕಾರ್ ಬಂದು 50% ಬಂದು ಪರ್ಸ್ನಲ್ ಯೂಸ್ ಆಗಿದೆ ಆ್ಯಂಡ್ 50% ಬಂದು ಪ್ರೊಫೆಷ್ನಲ್ ಯೂಸ್ಗೆ ಯೂಸ್ ಮಾಡಿದ್ದಾರೆ ಒಬ್ಬರು ಡಾಕ್ಟ್ರು. ಅದಕ್ಕೆ ನಾವೇನು ಮಾಡಿದ್ವಿ, 6,000 ಇಂಟು 50% ಮಾಡಿದಾಗ 3,000 ಬರುತ್ತೆ. ಆ್ಯಂಡ್ ಸ್ಯಾಲ್ರೀಸ್, ರೆಂಟ್ ಆಫ್ ಡಿಸ್ಪೆನ್ಸರಿ, ಟೆಲಿಫೋನ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಬ್ಯಾಂಕ್ ಆ್ಯಂಡ್ ಇನ್ಶೂರೆನ್ಸ್ ಪ್ರೀಮಿಯಮ್ ಬಂದು ಕಾರ್ ಮೇಲೆ ಮಾಡಿಸಿದ್ದಾರೆ. ಕಾರ್ ಬಂದು 50% ಯೂಸ್ ಮಾಡಿದ್ದಾರೆ ಪ್ರೊಫೆಷ್ನಲ್ಗೆ. ಅದರಿಂದ ಈ 700 ಇಲ್ಲಿ 700 ಇದೆ ಅಲ್ವಾ, ಈ 700 ಇಂಟು 50% ನಾವು ಮಾಡಬೇಕಾಗುತ್ತೆ. ಆವಾಗ ಅದು 350 ಆನ್ಸರ್ ಬರುತ್ತೆ. ಈ 700 ಹೊಡೆದಾಕಿದ್ದೀನಿ, ಇದು 350 ಆನ್ಸರ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು WDV ಆಫ್ ಮೋಟರ್ ಕಾರ್, ಅದು 12,720, ಅದ್ರ ಮೇಲೆ 50% ಮಾಡಬೇಕು. ಆವಾಗ 6,375 ಬರುತ್ತೆ. ಆ ಒಂದು ಅಮೌಂಟ್ಗೆ 15% ಡಿಪ್ರಿಸಿಯೇಷನನ್ನು ಕೊಟ್ಟಾಗ 956 ರುಪೀಸ್ ಬರುತ್ತೆ. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ತೀರಾ. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಒಂದು ಅಮೌಂಟ್ ಬರುತ್ತೆ. ಆರ್ ಎಲ್ಸ್ ಈ ಒಂದು ಅಮೌಂಟಿಂದ ಇದನ್ನೆಲ್ಲ ಮೈನಸ್ ಮಾಡಿದಾಗ ನಿಮಗೆ 26,444 ರುಪೀಸ್ ಬರುತ್ತೆ. ಇದಿಷ್ಟು ಬಂದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಈಗ ಇದನ್ನೇ ನಾನು 12 ಮಾರ್ಕ್ಸ್ ಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, 12 ಮಾರ್ಕ್ಸ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಬಂದು ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಕೊಡ್ತಾರೆ. ಮರ್ಕಂಟೈಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಬಂದು ತುಂಬ ಕಡಿಮೆ ಕೊಡುವಂಥದ್ದು. 2 ಟೈಪ್ಸ್ ಇದೆ. ಡಾಕ್ಟರ್ ಕನ್ಸಿಡರ್ ಮಾಡಿದ್ರೆ 2 ಸಿಸ್ಟಮ್ ಆಫ್ ಅಕೌಂಟಿಂಗ್ ಇದೆ. ಒಂದು ಕ್ಯಾಶ್ ಸಿಸ್ಟಮ್, ಇನ್ನೊಂದು ಮರ್ಕಂಟೈಲ್ ಸಿಸ್ಟಮ್. ಕ್ಯಾಶ್ ಸಿಸ್ಟಮಲ್ಲಿ ಏನು ಅಂತಂದರೆ ಕನ್ಸಲ್ಟೇಷನ್ ಫೀ, ರೆಂಟ್ ಆಫ್ ಕ್ಲಿನಿಕ್, ಆಲ್ ದ ಇಯರ್ ವಿ ಶುಡ್ ಟೇಕ್. ಎಷ್ಟು ಇಯರ್ಸ್ದು ಕೊಟ್ಟಿರ್ತಾರೋ ಅಷ್ಟು ಇಯರ್ಸ್ದು ತಗೋತೀವಿ. ಆ್ಯಂಡ್ ಪರ್ಚೇಸ್ ಆಫ್ ಮೆಡಿಷನ್ ಬಂದು ಸೇಮ್ ವ್ಯಾಲ್ಯೂವನ್ನು ನಾವು ತೋರಿಸ್ತೀವಿ. ಆ್ಯಂಡ್ ಮರ್ಕಂಟೈಲ್ ಸಿಸ್ಟಮಲ್ಲಿ ಏನಂತಂದರೆ ಕನ್ಸಲ್ಟೇಷನ್ ಫೀ ಮತ್ತು ರೆಂಟ್ ಆಫ್ ಕ್ಲಿನಿಕ್ ಪ್ರೀವಿಯಸ್ ಇಯರ್ದು ತಗೋತೀವಿ. ಪರ್ಚೇಸ್ ಆಫ್ ಮೆಡಿಸಿನ್ಸ್ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು ಪರ್ಚೇಸ್ ಆಫ್ ಮೆಡಿಸನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಫಾರ್ಮುಲಾ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇದು ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಫಾರ್ಮುಲಾ. ಇದನ್ನು ನಾವು ಪರ್ಚೇಸ್ ಆಫ್ ಮೆಡಿಸನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ಗೆ ಈ ಕ್ವಶನ್ನ ತಗೊಳ್ಳೋಣ. ಈ ಕ್ವಶನ್ನ ತಗೊಂಡಾಗ ಇಲ್ಲಿ ಕನ್ಸಲ್ಟೇಷನ್ ಫೀನ ನೀವು ನೋಡ್ಬೋದು. ಬ್ಯಾಲೆನ್ಸ್ ರೆಸಿಪ್ಟ್ ಸೈಡಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ನಾವು ತಗೊಳ್ಳಲ್ಲ. ಕನ್ಸಲ್ಟೇಷನ್ ಫೀಲಿ ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಕ್ಯಾಶ್ ಸಿಸ್ಟಮ್ ಆದರೆ ಈ 3 ಇಯರ್ಸ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮರ್ಕಂಟೈಲ್ ಸಿಸ್ಟಮ್ ಆದರೆ ಏನು ಮಾಡ್ತೀವಿ, ಈ ಇಯರನ್ನು ಇವಾಗ ಕ್ವಶನಲ್ಲಿ ಕೊಟ್ಟಿರೋದು 21 ಆ್ಯಂಡ್ 22 ಫಿನಾನ್ಷಿಯಲ್ ಇಯರ್ 21 ಆ್ಯಂಡ್ 22 ಅದು ಒಂದು ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇದು ಇವಾಗ ಲಾಸ್ಟ್ ಇಯರ್ ಬಂದು 22 to 23 ಇದೆ. ಈ ಇಯರ್ದು ಪ್ರೀವಿಯಸ್ ಇಯರ್ ಬಂದು 21 to 22. ಈ ಇಯರ್ ಅಮೌಂಟ್ಸನ್ನು ನಾವು ತಗೋತೀವಿ. ಬರೀ ಈ ಒಂದು ಇಯರ್ ಅಮೌಂಟ್ನ ಮಾತ್ರ ನಾವು ತಗೋತೀವಿ ಮರ್ಕಂಟೈಲ್ ಸಿಸ್ಟಮಲ್ಲಿ. ಕ್ಯಾಶ್ ಸಿಸ್ಟಮಲ್ಲಿ ಈ 3 ಅಮೌಂಟ್ಸನ್ನು ಆ್ಯಡ್ ಮಾಡಿ ಟೋಟಲ್ ಎಷ್ಟು ಬರುತ್ತೋ ಅಷ್ಟನ್ನು ತಗೋತೀವಿ. ರೆಂಟ್ ಆಫ್ ಕ್ಲೀನಿಂಗಲ್ಲಿ ಕೂಡ ಅಷ್ಟೇ. ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ಅಮೌಂಟನ್ನು ಮರ್ಕಂಟೈಲ್ ಸಿಸ್ಟಮ್ಗೆ ತಗೋತೀವಿ. ಕ್ಯಾಶ್ ಸಿಸ್ಟಮಲ್ಲಿ ಈ 3ಅನ್ನು ಆ್ಯಡ್ ಮಾಡಿ ಬಂದಿರುವಂಥ ಟೋಟಲ್ ಅಮೌಂಟನ್ನು ಕನ್ಸಿಡರ್ ಮಾಡ್ತೀವಿ. ಈ ಕ್ವಶನಲ್ಲಿ ಕನ್ಸಲ್ಟೇಷನ್ ಫೀ ಬಂದು ಇದು ಆ್ಯಕ್ಚುಲಿ ಮರ್ಕಂಟೈಲ್ ಸಿಸ್ಟಮ್ ಆಗಿದೆ. ಅದರಿಂದ ನಾವೇನು ಮಾಡ್ತೀವಿ, ಮರ್ಕಂಟೈಲ್ ಸಿಸ್ಟಮಲ್ಲಿ ಈ ಒಂದು ಪ್ರೀವಿಯಸ್ ಇಯರ್ ಅಮೌಂಟ್ನ ತಗೋತೀವಿ. ಕ್ಯಾಶ್ ಸಿಸ್ಟಮಲ್ಲಿ ಈ ಒಂದು 3ಅನ್ನು ಆ್ಯಡ್ ಮಾಡಿ ಟೋಟಲನ್ನು ತಗೋತೀವಿ. ವಿಸಿಟಿಂಗ್ ಫೀ ಕನ್ಸಿಡರ್ ಮಾಡ್ತೀವಿ. ಟು ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್ ಇದನ್ನು ನಾವು ತಗೊಳ್ಳೋದಿಲ್ಲ. ಟು ಸೇಲ್ ಆಫ್ ಮೆಷಿನ್ಸ್ ತಗೋತೀವಿ. ಟು GST ಆನ್ ಮೆಡಿಸಿನ್ ತಗೋತೀವಿ. ಟು ಗಿಫ್ಟ್ ಫ್ರಮ್ ಪೇಷಂಟ್. ಟು ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ದ ಪ್ರೊಫೆಷ್ನಲ್ ಮ್ಯಾಗಝಿನ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ತಗೊಳ್ಳಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ತಗೊಳ್ಳೋದಿಲ್ಲ.
ನೆಕ್ಸ್ಟ್ ಇಲ್ಲಿ ರೆಂಟ್ ಆಫ್ ಕ್ಲೀನಿಂಗ್ ತಗೋತೀವಿ ಆ್ಯಂಡ್ ಬೈ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ತಗೋತೀವಿ. ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್ ಇದನ್ನು ಕೂಡ ನಾವು ತಗೋತೀವಿ. ಬುಕ್ಸ್ಗೆ 40% ಡೆಪ್ರಿಸಿಯೇಷನ್ ಕೊಡಬೇಕು. 40% ಡೆಪ್ರಿಸಿಯೇಷನನ್ನು ನಾವು ಕೊಡ್ತೀವಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ತಗೊಳ್ಳಲ್ಲ. ಬೈ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಆನ್ ಪ್ರಾಪರ್ಟಿ ತಗೊಳ್ಳಲ್ಲ. ಬೈ ಸೇಲ್ ಟ್ಯಾಕ್ಸ್ ಆನ್ ಮೆಡಿಸನ್ ಇದನ್ನು ನಾವು ತಗೋತೀವಿ. ಬೈ ಪರ್ಚೇಸ್ ಆಫ್ ಮೋಟರ್ ಕಾರ್ ತಗೋತೀವಿ. ಬೈ ಫೈರ್ ಇನ್ಶೂರೆನ್ಸ್ ಆನ್ ಪ್ರಾಪರ್ಟಿ ತಗೊಳ್ಳೋದಿಲ್ಲ. ಬೈ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇದು ಪರ್ಚೇಸ್ ಆಗಿದೆ, ಇದಕ್ಕೇನು 15% ಡೆಪ್ರಿಸಿಯೇಷನನ್ನು ಕೊಡಲೇಬೇಕು. ಬೈ ಅಡ್ವಾನ್ಸ್ IT ಇದನ್ನು ತಗೊಳ್ಳೋದಿಲ್ಲ. ಬೈ ಸ್ಯಾಲ್ರಿ ಟು ನರ್ಸ್ ತಗೊಳ್ತೀವಿ. ಬೈ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ತಗೋತೀವಿ. ಬೈ ಪರ್ಚೇಸ್ ಆಫ್ ಎಕ್ಸ್ರೇ ಮೆಷಿನ್ ಬಂದು ಒಂದು ಎಕ್ವಿಪ್ಮೆಂಟ್ ಅಲ್ಲ, ಅದರಿಂದ ನಾವು ಅದನ್ನು ಏನು ಮಾಡ್ತೀವಿ 15% ಡೆಪ್ರಿಸಿಯೇಷನ್ ಕೊಡ್ತೀವಿ ಅದಕ್ಕೆ. ಬೈ ಎಕ್ಸ್ಪೆನ್ಸಸ್ ಆಫ್ IT ಪ್ರಿಸೀಡಿಂಗ್ಸ್ ಇದನ್ನು ನಾವು ತಗೋತೀವಿ. ಬೈ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ತಗೊಳ್ಳಲ್ಲ. ಗಿಫ್ಟ್ ಫ್ರಮ್ ವೈಫ್ ತಗೊಳ್ಳಲ್ಲ. ಬೈ ಇಂಟ್ರೆಸ್ಟ್ ಆನ್ ಲೋನ್ ತಗೋತೀವಿ. ಬೈ ಲೋನ್ ಅಕೌಂಟ್ ಇನ್ಸ್ಟಾಲ್ಮೆಂಟ್ ಪೇಡ್ ಇದನ್ನು ತಗೊಳ್ಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ ಇನ್ನೂ ಇದೆ. ಬೈ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ತಗೊಳ್ಳಲ್ಲ. ಬೈ ಕಾರ್ ಎಕ್ಸ್ಪೆನ್ಸಸ್ ತಗೋತೀವಿ. ಬೈ ಪರ್ಚೇಸ್ ಆಫ್ ಮೆಡಿಸನ್ ತಗೋತೀವಿ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಏನು ಕೊಟ್ಟಿದ್ದಾರೆ, 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಇಸ್ ಫಾರ್ ಪರ್ಸ್ನಲ್ ಯೂಸ್, ಅಂದರೆ 2/3 ಬಂದು ಪ್ರೊಫೆಷ್ನಲ್ ಯೂಸ್. ಕಾರ್ ಎಕ್ಸ್ಪೆನ್ಸಸ್ ಎಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ 2/3 ಅಂತ ಹೇಳಿ ನೀವು ಹೇಳ್ತೀರಾ. ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಈಸ್ 15%. ಓಪನಿಂಗ್ ಸ್ಟಾಕ್ ಆಫ್ ಅ ಮೆಡಿಸನ್ ಈಸ್ ವ್ಯಾಲ್ಯೂಡ್ ಅಟ್ 8,000. ನೆಕ್ಸ್ಟ್ ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಇನ್ಕ್ಲೂಡ್ಸ್ 3,000 ರಿಸೀವ್ಡ್ ಫಾರ್ ಸಿಟ್ಟಿಂಗ್ ದ ಕ್ವಶನ್ ಪೇಪರ್. ಇವಾಗ ಇಲ್ಲಿ ರೆಮ್ಯುನರೇಷನ್ ಕೊಟ್ಟಿದ್ದಾರಲ್ಲ, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷ್ನಲ್ ಮ್ಯಾಗ್ಝಿನ್, ಇದರಿಂದ 3,000 ಮೈನಸ್ ಮಾಡಬೇಕು. 16,000 3,000 ಮೈನಸ್ ಮಾಡಿದ್ರೆ 13,000 ಬಂದು ಆನ್ಸರ್ ಬರುತ್ತೆ. ಇವಾಗ ಇಲ್ಲಿ ನೋಡಿ, ಪ್ರೊಫೆಷ್ನಲ್ ರೆಸಿಪ್ಟ್ಸಲ್ಲಿ ಕನ್ಸಲ್ಟೇಷನ್ ಫೀ, ವಿಸಿಟಿಂಗ್ ಫೀಸ್, ಸೇಲ್ ಆಫ್ ಮೆಡಿಸನ್, GST ಆನ್ ಮೆಡಿಸನ್, ಗಿಫ್ಟ್ ಫ್ರಮ್ ಪೇಷಂಟ್, ಇಲ್ಲಿ ರೆಮ್ಯುನರೇಷನಲ್ಲಿ 16,000 ಮೈನಸ್ 3,000 ಮಾಡ್ತೀವಿ. ನೋಡಿ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿರೋ ಪ್ರಕಾರ 3,000 ಬಂದು ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಇದರಲ್ಲಿ, ಅದರಿಂದ ರೆಮ್ಯುನರೇಷನಲ್ಲಿ 3,000 ಮೈನಸ್ ಮಾಡ್ತೀವಿ. ಇದನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ ಬರಿತೀವಿ. ಆ್ಯಂಡ್ ಇದು ನಾವು ಮರ್ಕೆಂಟೈಲ್ ಸಿಸ್ಟಮ್ ಆಫ್ ಅಕೌಂಟಿಂಗಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದರಿಂದ ಕನ್ಸಲ್ಟೇಷನ್ ಫೀದು ಪ್ರೀವಿಯಸ್ ಇಯರ್ ಅಮೌಂಟನ್ನು ತಗೊಂಡಿದ್ದೀವಿ, ಅದು ಬಂದು 70,000. 21 to 22 ಬಂದು ಪ್ರೀವಿಯಸ್ ಇಯರ್, ಅದನ್ನು ನಾವಿಲ್ಲಿ 70,000 ಇಲ್ಲಿ ತಗೊಂಡಿರೋವಂಥದ್ದು. ನೆಕ್ಸ್ಟ್ ಪ್ರೊಫೆಷ್ನಲ್ ಪೇಮೆಂಟ್ಸಲ್ಲಿ ಬೈ ರೆಂಟ್ ಇದನ್ನು ನಾವು ಪ್ರೀವಿಯಸ್ ಇಯರ್ದು ತಗೊಂಡಿದ್ದೀವಿ, ಅದರಿಂದ 14,800 ನಾವಿಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ಬೈ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್, ಸೇಲ್ ಟ್ಯಾಕ್ಸ್ ಆನ್ ಮೆಡಿಸಿನ್ ಇದು ಕೂಡ ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಬೈ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ಗೆ ನಮಗೆ ಎಷ್ಟು ಡಿಪ್ರಿಸಿಯೇಷನ್ ಇದೆ ಅದನ್ನು ನೋಡೋಣ. 37,000 ಕೊಟ್ಟಿದ್ದಾರೆ. 37,000ಅಲ್ಲಿ 15% ಡಿಪ್ರಿಸಿಯೇಷನ್ ಕೊಟ್ಟಾಗ ನಾವು 5,550 ರೂಪೀಸ್ ಬರುತ್ತೆ. ನೆಕ್ಸ್ಟು ಬೈ ಸ್ಯಾಲ್ರಿ ಟು ನರ್ಸ್ ಆ್ಯಂಡ್ ಪರ್ಚೇಸ್ ಆಫ್ ಎಕ್ಸ್ರೇ ಇದು ಬಂದು 94,500ಅಲ್ಲಿ 15% ಕೊಟ್ಟಾಗ 14,175 ರೂಪೀಸ್ ಬರುತ್ತೆ. ನೆಕ್ಸ್ಟ್ IT ಪ್ರಿಸೀಡಿಂಗ್ಸ್ ಅದಿಲ್ಲಿ ಬರಿತೀವಿ. ಇಂಟ್ರೆಸ್ಟ್ ಆನ್ ಲೋನ್ ಬರಿತೀವಿ. ನೆಕ್ಸ್ಟು ಬೈ ಪರ್ಚೇಸ್ ಆಫ್ ಮೆಡಿಸನ್, ಇಲ್ಲಿ ಮರ್ಕಂಟೈಲ್ ಸಿಸ್ಟಮಲ್ಲಿ ಪರ್ಚೇಸ್ ಆಫ್ ಮೆಡಿಸನ್ಗೆ ನಾನಿಲ್ಲಿ ಹೇಳಿದ್ದೆ ನೋಡಿ, ಇಲ್ಲಿ ಪರ್ಚೇಸ್ ಆಫ್ ಮೆಡಿಸನ್ಗೆ ಒಂದು ಫಾರ್ಮುಲಾ ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕನ್ನು ನಾವು ಇಲ್ಲಿ ಬರಿಬೇಕು. ಅದರಿಂದ ಓಪನಿಂಗ್ ಸ್ಟಾಕ್ ಎಷ್ಟಿದೆ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಸ್ಟಾಕ್ ಬಂದು 8,000 ಇದೆ. 8,000 ಪ್ಲಸ್ ಪರ್ಚೇಸಸ್, ಇವಾಗ ಪರ್ಚೇಸ್ ಆಫ್ ಮೆಡಿಸನ್ ಬಂದು ಎಷ್ಟು ರೂಪಾಯಿಗೆ ಆಗಿದೆ ನೋಡಿ, ಇಲ್ಲಿ ಪರ್ಚೇಸ್ ಆಫ್ ಮೆಡಿಸನ್ ಬಂದು 35,000 ಪ್ಲಸ್ 8,000 ಮಾಡಿದಾಗ ನಿಮಗೆ 43,000 ಆನ್ಸರ್ ಬರುತ್ತೆ. ಆ 43,000ನೇ ನಾವು ಇಲ್ಲಿ ಬರೀಬೇಕು. ಇವಾಗ ಕ್ಲೋಸಿಂಗ್ ಸ್ಟಾಕ್ ಬಂದು ನಮಗೆ ಕ್ವಶನಲ್ಲಿ ಎಲ್ಲೂ ಕೊಟ್ಟಿಲ್ಲ, ಅದರಿಂದ ನಾವು ಅದನ್ನು 0 ಅಂತ ಹಾಕ್ಕೊಂಡಿರ್ತೀವಿ. ನೆಕ್ಸ್ಟ್ ಪ್ರೊಫೆಷ್ನಲ್ ಬುಕ್ಸ್ಗೆ 40% ಕೊಡಬೇಕು. ಪರ್ಚೇಸ್ ಆಫ್ ಮೋಟರ್ ಕಾರ್, ಇಲ್ಲಿ ನೋಡಿ, ಇಲ್ಲಿ ಪರ್ಚೇಸ್ ಆಫ್ ಮೋಟರ್ ಕಾರ್ಗೆ ಡಿಪ್ರಿಸಿಯೇಷನ್ 15% ನಾವು ಕೊಡಬೇಕು. ನೋಡಿ, ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಈಸ್ 15%. ಆ ಮೋಟರ್ ಕಾರ್ಗೆ ಇವಾಗ 1,45,000 ಇದೆ, 15% ಡಿಪ್ರಿಸಿಯೇಷನ್ ಕೊಡ್ತೀವಿ. ನೆಕ್ಸ್ಟ್ ಬೈ ಕಾರ್ ಎಕ್ಸ್ಪೆನ್ಸಸ್ಗೆ 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ಇಸ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಹೇಳಿದರೆ 2/3 ಬಂದು ಪ್ರೊಫೆಷ್ನಲ್ ಯೂಸ್, ಅದರಿಂದ 15,000 ಇಂಟು 2/3 ಮಾಡ್ತೀವಿ, ಅವಾಗ 10,000 ಆನ್ಸರ್ ಬರುತ್ತೆ. ಇವಾಗ ಇದನ್ನೆಷ್ಟನ್ನು ಆ್ಯಡ್ ಮಾಡಿ ಇಲ್ಲಿ ಬರ್ಕೋತೀವಿ. ಈ ಅಮೌಂಟಿಂದ ಈ ಅಮೌಂಟ್ನ ಮೈನಸ್ ಮಾಡಿದಾಗ ನಮಗೆ ಇಲ್ಲಿ ಒಂದು ಅಮೌಂಟ್ ಸಿಗ್ತಾ ಹೋಗುತ್ತೆ. ಇದಿಷ್ಟು ಬಂದು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಷನ್ ಆಫ್ ಎ ಡಾಕ್ಟರ್.
ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಫೀಲ್ ಫ್ರೀ ಟು ಆಸ್ಕ್. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.